Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ಜನನಾಯಕ ಅಪ್ಪು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನೂರು ಸ್ವಾಮಿ. ಆದರೆ ಕಾಲೇಜ್ ಲೆವೆಲಲ್ಲಿ ಕೂಡ ಇಂಥ ಒಂದು ಕಬಡ್ಡಿ ಅಥವಾ ಸ್ಪೋರ್ಟ್ಸಲ್ಲಿ ಕೂಡ ಆಸಕ್ತಿ ವಹಿಸಿದ್ದು ಅಂತಂದರೆ ನಿಜವಾಗಲೂ ಈ ಕಾಲೇಜು ನೋಡಿ. ಭಾಳಷ್ಟು ಇಲ್ಲಿ ಕ್ರೀಡೆಯಲ್ಲಿ ಕೂಡ ಸ್ಪೋರ್ಟ್ಸಲ್ಲಿ ಕೂಡ ಭಾಳಷ್ಟು ಪ್ರಶಸ್ತಿಯನ್ನು ಗಳಿಕೊಂಡಿರ್ತಕ್ಕಂಥ ಈ ಕಾಲೇಜು ಸ್ನೇಹಿತರೆ, ಹಲವಾರು ಪ್ರಶಸ್ತಿಗೂ ಕೂಡ ಈ ಕಾಲೇಜಿಗೆ ಬಂದಿದೆ. ನಮ್ಮ ಸರ್ಕಾರವನ್ನು ನಾವು ಬೆಳೆಸ್ತೀವಿ, ಇನ್ಯಾರು ಬೆಳೆಸ್ತಾರೆ ಸರ್? ಇದು ನಮ್ಮೂರಲ್ಲಿರೋದ್ರಿಂದ ನಾವು ಈ ಕಾಲೇಜನ್ನು ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯ ಸರ್. ಅದಕ್ಕಾಗಿ ನಾನು ಈ ಸರ್ಕಾರಿ ಕಾಲೇಜ್ ಆದರೂ ಕೂಡ ನಾನು ಇಲ್ಲೇ ಸೇರಿದೆ. ಸ್ಪೆಷಲ್ ಕ್ಲಾಸ್ ಇದೆ ಸರ್. 9 ಗಂಟೆ ಕಡ್ಡಾಯವಾಗಿ ಬರ್ಬೇಕು ಸರ್. ಸಾಯಂಕಾಲ 3 ಗಂಟೆ ತನಕ ಸರ್. ನಮಗೆ ಏನೇ ಒಂದು ದಿನಾಚರಣೆ ಇದ್ರೂ ಭಾಗವಹಿಸ್ತೀವಿ ಸರ್. ಹಾಗೆ ಮತ್ತು ಏನಾದರೂ ಒಂದು ಕಬಡ್ಡಿ ಆ ಥರ ಕ್ರಿಕೆಟು ಆ ಥರ ಎಲ್ಲ ಮಾಡ್ತಿರ್ತಾರಲ್ಲ ಸರ್, ಅದಕ್ಕೆ ಸಪೋರ್ಟ್ ನೀಡಿ ನಾವು ಯಾವುದಾದ್ರೂ ಒಂದರಲ್ಲಿ ಭಾಗವಹಿಸ್ತೀವಿ ಸರ್. ಸ್ಟ್ರಿಕ್ಟ್ ಸರ್, ಮತ್ತು ಪಾಠ ಮಾಡೋದ್ರಲ್ಲಿ ಕೂಡ ಚೆನ್ನಾಗಿ ಮಾಡ್ತಾರೆ ಸರ್. ಏನಾದರೂ ಕ್ವಶನ್ ಡೌಟ್ ಇದ್ದರೆ ಎದ್ದು ನಿಂತು ಕೇಳ್ರಿ, ನಾವು ಹೇಳ್ತೀವಿ, ಸಾಲ್ವ್ ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ಮಕ್ಕಳ ರಕ್ಷಣೆಗೆ ಕಾನೂನುಗಳು ಅಂತಕ್ಕಂಥ ಒಂದು ಪುಸ್ತಕವನ್ನು, ಇದರಲ್ಲಿರ್ತಕ್ಕಂಥ ಏನು ವಿಷಯಗಳನ್ನು ಪ್ರತಿಯೊಂದು ದಿವಸ ಒಂದು ಮಗು ಪ್ರೇಯರಲ್ಲಿ ಹೇಳ್ತಕ್ಕಂಥದ್ದು ಬಹುಶಃ ನಿಜವಾಗ್ಲೂ ಅದ್ಭುತ ಸ್ನೇಹಿತರೆ. ಈ ಒಂದು ಕಾಲೇಜಲ್ಲಿ ಪೋಷಕರ ಬೆಂಬಲ ಇಟ್ಕೊಂಡು ಇವತ್ತು ಕಬಡ್ಡಿಯಲ್ಲಿ ಈ ಥರ ಪ್ರಶಸ್ತಿ ಬಂದಿರ್ತಕ್ಕಂಥ ಯಾಕಂದರೆ ದ್ವಿತೀಯ PUC ಪರೀಕ್ಷೆ ಅಂತಕ್ಕಂಥ ಅತ್ಯಂತ ವಿದ್ಯಾರ್ಥಿಗಳ ಜೀವನದಲ್ಲಿ ಅತ್ಯಂತ ಪ್ರಮುಖ ಘಟ್ಟ ಅಂತ ಹೇಳ್ತೀವಿ ಸರ್. ನಾವಂತ ಸರ್ ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಸರ್ ಆಗಿರ್ಬೋದು, ನಮ್ಮೆಲ್ಲ ಉಪನ್ಯಾಸಕ ವರ್ಗ ಇರ್ಬೋದು ಸರ್, ಎಲ್ಲ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಿದ್ದಾರೆ ಸರ್. ಈ ವರ್ಷ ಶತಾಯಗತಾಯವಾಗಿ ನಮ್ಮ ಕಾಲೇಜ್ ಹೆಸರನ್ನು ಚೆನ್ನಾಗಿ ಬೆಳಿಬೇಕು, ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ನಾವು ಇಲ್ಲೇ ಓದಿಸ್ಬೇಕು, ಅವರು ನಮ್ಮಂಗೆ ಆಗ್ಬೇಕನ್ನೋದು ಎಲ್ಲರೂ ಮನಸ್ಸು ಇರ್ತಕ್ಕಂಥ ಸರ್, ಎಲ್ಲರ ಉದ್ದೇಶ. ಹಾಗಾಗಿ ಎಲ್ಲ ಪೇರೆಂಟ್ಸ್ಗೆ ಹೇಳೇನಂದರೆ ನಿಮ್ಮ ಮಕ್ಕಳು ಪರವಾಗಿರ್ತಕ್ಕಂಥ ಕಾಳಜಿ ವಹಿಸ್ರಿ. ಈ ಪರೀಕ್ಷೆ ದೃಷ್ಟಿಯಿಂದ ಅವ್ರಿಗೂ ಸಹ ಸ್ವಲ್ಪ ತಿಳಿಸಿ ಹೇಳ್ರಿ. ಬೆಳಗ್ಗೆ 4 ಗಂಟೆಗೆ ಎಬ್ಸ್ರಿ, ಮಗು ಏನು ಮಾಡ್ತಿಲ್ಲ ಆ್ಯಕ್ಟಿವಿಟೀಸ್ ಸ್ವಲ್ಪ ಚೆಕ್ ಮಾಡ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಕೊನೆಯ ದಿನಗಳು ಬಹಳ ಪ್ರಮುಖ ಪಾತ್ರ ವಹಿಸ್ತಾರೆ ನಮಗೆ. ಹಾಗಾಗಿ ನೀವುಗಳಿಗೆ ಇಂದಿನ ದಿನಗಳಿಗಿಂತ ಈ ದಿನದಲ್ಲಿ ಯಶಸ್ಸಿಗೆ ಒಂದು ಸಮಯ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟರೆ ನಿಮಗೆ ಮುಂದೆ ಒಳ್ಳೆ ಅನುಕೂಲ ಆಗುತ್ತೆ ಅಂತ ನಾವು ಅವರಿಗೆ ಮಾಹಿತಿ ತಿಳಿಸ್ತೀರಿ. ಯಾವ ರೀತಿ ಸ್ಪಂದನೆ ಇದೆ ಪೋಷಕರದು? ಅವರು ಚೆನ್ನಾಗಿ ಮಾಹಿತಿ ಸ್ಪಂದನೆ ಅವರು ಒಳ್ಳೆ ರೀತಿ ಚೆನ್ನಾಗಿ ಕೊಡ್ತಾರೆ ಸರ್ ನಮಗೆ ಸ್ಪಂದನೆ. ಆಮೇಲೆ ಅವರು ಏನೇ ಒಂದು ವಿಷಯ ಇದ್ರೂ ಕೂಡ ತಿಳಿಸ್ತಾರೆ. ನಮ್ಮ ಮಕ್ಕಳು ಈ ರೀತಿ ಚೆನ್ನಾಗಿ ಓದ್ತಾ ಇದೆ ಸರ್, ಬೆಳಗ್ಗೆ ಬೇಗ ಹೇಳ್ತಾ ಇದ್ದಾರೆ, ನೀವು ಒಳ್ಳೆ ಸಲಹೆ ಕೊಡ್ತಾ ಇದ್ದೀರಿ ಅಂತ ನಮಗೆ ಅವರು ಹೇಳ್ತಾರೆ ಸರ್. ಕನ್ನಡದ ಆದ್ಯತೆ ಅಂತಂದರೆ ಇವತ್ತು ಭಾಷೆ ಉಳಿಸೋದು ಒಂದು, ಆಮೇಲೆ ನಮ್ಮ ಭಾಷೆಯನ್ನು ನಾವು ಕಲಿಯೋದು ಅಂತಕ್ಕಂಥದ್ದು ಒಂದು ಸರ್. ಹಾಗಾಗಿ ನಾವೇನು ಮಾಡ್ತೀವಿ, ಕನ್ನಡ ಪರ ಹೋರಾಟಗಳು, ಕನ್ನಡ ಸಾಹಿತ್ಯ ಪರಿಷತ್ತು, ಇನ್ನು ಬೇರೆ ಬೇರೆ ಅವ್ರ ಕಡೆಯಿಂದ ನಾವೇನು ಮಾಡ್ತೀವಿ, ಒಂದಿಷ್ಟು ಬೇರೆ ಬೇರೆ ವ್ಯಕ್ತಿಗಳ ಹತ್ರ ಬೇರೆ ಬೇರೆ ವಿಚಾರಗಳು ಇರ್ತವೆ. ನಾವು ಬರೋ ಪಾಠ ಅಷ್ಟೇ ಸೀಮಿತ ಅಲ್ಲದೆ ಹೊರಗಿನ ವಿಷಯ ಗೊತ್ತಾಗಲ್ಲ ಅಂತ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಇಲ್ಲಿ ಸಿದ್ಧತೆ ಮಾಡ್ಕೊಳ್ಳೋಕೆ ನಾವು ಪ್ರಿನ್ಸಿಪಲ್ ಹತ್ರ ಅನುಮತಿ ಪಡ್ಕೊಳ್ತಕ್ಕಂಥದ್ದು ಮೊದಲಿಂದ ಇದೆ ಸರ್. 18ರಿಂದನೂ ಸರಸ್ವತಿ ಅಂತಕ್ಕಂಥದ್ದು ಎಲ್ಲರೂ ಪೂಜನೀಯವಾಗಿರ್ತಕ್ಕಂಥದ್ದು. ಅದು ನಮ್ಮ ಕಾಲೇಜ್ ಓಪನ್ ಆದಮೇಲೆ ಖಾಲಿ ಇದ್ದಾಗ ಅದನ್ನೊಂದು ಮಾಡಿಸಿದ್ವಿ ಸರ್. ಈ ಆಫೀಸ್ ರೂಮ್ ಪಕ್ಕದಾಗೆ ಒಂದು ಕುವೆಂಪು ಸಭಾಂಗಣ ಅಂತ ಮಾಡಿದ್ವಿ. ಅದನ್ನು ನಾನೇ ಸ್ವತಃ ಫೈಬರ್ ತಗೊಂಡು ಕಟ್ ಮಾಡಿಸಿ ಮತ್ತೆ ಅದು ಮಾಡಿಸಿದ್ದು ಸರ್. ಮತ್ತು ಎಲ್ಲ ಕೊಠಡಿಗಳಲ್ಲಿ ಯಾರೇ ಒಬ್ಬ ಸಾರ್ವಜನಿಕರು, ಪೇರೆಂಟ್ಸ್ಗಳು, ವಿದ್ಯಾರ್ಥಿಗಳು ಬಂದಾಗ ಇದು ನನ್ನ ಕೊಠಡಿ ಅಂತ ಗೊತ್ತಾಗಲಿಕ್ಕೆ ಇದು ಇರಬೇಕಂತೇಳಿ ಅದನ್ನು ಬೋರ್ಡ್ ಕೂಡ ಮಾಡಿಸಿ ಹಾಕಿದ್ದು ಸರ್. ಆಮೇಲೆ ಇಲ್ಲೆಲ್ಲ ಬೇರೆಲ್ಲ ಮೇಲೆ ಕಾಣ್ತವೆ ಸರ್. ಈಗ ಒಂದು ಕಾಲೇಜು ಒಂದು ಕೊಠಡಿ ಅಂತ ತಂದಾಗ ಬಂದ ತಕ್ಷಣ ಒಂದಿಷ್ಟು ವಿನಾಯಿತಿ ತೋರಿಸ್ಬೇಕಂತಂದರೆ ಒಂದು ಶಿಸ್ತಾಗಿರಬೇಕು. ಆ ಶಿಸ್ತನ್ನು ಕೂಡ ಮಾಡಿಸಿದ್ದು ಕೂಡ ನಾನು ಸರ್ ನಮ್ಮ ಪ್ರಿನ್ಸಿಪಾಲ್ರಿಗೆ ಹೇಳಿದೆ. ಆ ಪ್ರಿನ್ಸಿಪಾಲ್ರು ನಾವು ಹೆಂಗಂದರೆ ನಾವೇನು ಹೇಳ್ತೀವಿ ಅದಕ್ಕೆ ಯಾವತ್ತೂ ಕೂಡ ಚಾಚು ತಪ್ಪದೆ ಕಾಲೇಜ್ ಅಭಿವೃದ್ಧಿಗೆ ಏನು ಬೇಕು ಅದನ್ನು ಸ್ವತಃ ತನ್ನ ಜೋಬಿಂದು ಕೊಟ್ಟಿದ್ದುಂಟು, ಅಥವಾ ನಾವು ಅದನ್ನು ಕೆಲಸ ಕಾರ್ಯಗಳನ್ನು ಹಂಚಿಕೊಂಡು ಕೆಲಸ ಮಾಡಿದ್ದು ಉಂಟು. ಇಲ್ಲೆಲ್ಲ ನಿರ್ಜನ ಪ್ರದೇಶದೊಳಗೆ ನಾವು ಬೇರೆ ಬೇರೆ ಕಡೆಯಿಂದ ಫಾರೆಸ್ಟ್ ಕಡೆಯಿಂದ ಸಾವಿರಾರು ಗಿಡಗಳು ತಂದು ಅದನ್ನು ವರ್ಷ ಅದಕ್ಕೆಲ್ಲ ಇಟ್ಟು ಅದಕ್ಕೆಲ್ಲ ಪೈಪ್ಲೈನ್ ಮಾಡಿ ನೀರು ಉಣಿಸಿ, ಮತ್ತು ಪ್ರತಿ ವರ್ಷ ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪತ್ರಿಕೆಯಲ್ಲಿ ಒಂದಿಷ್ಟು ಕಾಲೇಜು ಕೂಡ ಪರಿಚಯ ಆಗಲಿ, ಅಥವಾ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಉಪನ್ಯಾಸಕರ ಬಗ್ಗೆ ಪರಿಚಯ ಆಗಲಿ ಅಂತೇಳಿ ನಾವಿಲ್ಲಿ ಪ್ರತಿ ಬೇಸಿಗೆ ಬಂದಾಗ ಒಂದಿಷ್ಟು ನೀರಿನ ಅರವಟ್ಟೆಗಳನ್ನು ಅಳವಡಿಸ್ತಕ್ಕಂಥದ್ದು, ಹಿಂಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಿರಂತರ ಮಾಡ್ತಿದ್ದೀವಿ ಸರ್.
ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರೇ ಜಾಸ್ತಿ ಇರೋದ್ರಿಂದ ಇವತ್ತೇನು ಈ ಕಾಲೇಜ್ ಆಗಿರಲಿ ನಮ್ಮ ಪ್ರಿನ್ಸಿಪಾಲ್ರಾಗಿರಲಿ ನಮ್ಮನ್ನು ಯಾವತ್ತೂ ಅತಿಥಿ ಉಪನ್ಯಾಸಕರನ್ನು ನೋಡಿಲ್ಲ ಸರ್ ನಮ್ಮನ್ನವರು. ನಮಗೆ ಸ್ವತಃ ಅವರ ಮಕ್ಕಳಂತೆ ನಾವು ಇಲ್ಲಿ ಉಪನ್ಯಾಸಕರಾದ ಕೂಡ ಅವರಿಗೆ ಅವರ ಮಕ್ಕಳಂತೆ ನಮ್ಮನ್ನು ನೋಡಿಕೊಳ್ತಿದ್ದಾರೆ ಸರ್. ಜೊತೆಗೆ ಯಾವುದೇ ಒಂದು ಡಿಸಿಷನ್ ಆಗಿರಲಿ ನಮ್ಮನ್ನು ಅತಿಥಿ ಉಪನ್ಯಾಸಕರು ಅನ್ನುವಂಥ ಭೇದ ಭಾವ ಮಾಡದೆ ನಮ್ಮನ್ನು ನೇರವಾಗಿ ಏನಾದರೂ ವಿಷಯನ ಹೇಳ್ತಾರೆ ಸರ್. ಪ್ರಾಥಮಿಕ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಿರ್ಬೇಕಾದ್ರೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ನಾನು ಸ್ಫೂರ್ತಿ ಹೊಂದಿರ್ತಕ್ಕಂಥದ್ದು. 4ನೇ ಕ್ಲಾಸ್ ಓದ್ತಿರ್ಬೇಕಾದ್ರೆ ನಮ್ಮ ಸಮಾಜಶಾಸ್ತ್ರ ಶಿಕ್ಷಕರಿದ್ದು ವಿರೂಪಾಕ್ಷಪ್ಪ ಅಂತೇಳಿ ಅವರು ಬೋರ್ಡ್ ವರ್ಕ್ ಆವಾಗಲೇ ನನ್ನ ಕಡೆಯಿಂದ ಮಾಡಿಸ್ತಾಯಿದ್ರು. ಅವ್ರು ನಮಗೆ ಇನ್ಸ್ಪೈರ್ ಆ್ಯಕ್ಚುಲಿ. ಅವ್ರು 3 ಜನ ಟೀಚರ್ಸ್ ಬರ್ತಾರೆ, ಲಕ್ಷ್ಮಯ್ಯ ಸರ್ ಅಂತೇಳಿ, ತಿಪ್ಪೇಸ್ವಾಮಿ ಸರ್ ಅಂತೇಳಿ, ವಿರೂಪಾಕ್ಷಪ್ಪ ಸರ್ ಅಂತೇಳಿ. ಸೊ ಅವ್ರು ಇನ್ಸ್ಪೈರ್ ನನಗೆ. ಸೊ ಅವ್ರನ್ನೇ ಮಾದರಿಯಾಗಿ ಇಟ್ಕೊಂಡು ನಾನು ತರಗತಿಲೆಲ್ಲ ಪ್ರಾಥಮಿಕ ಶಾಲೆಯಿಂದಲೇ ತರಗತಿ ಫಸ್ಟ್ ಇದ್ದರೆ ಬಂದಿರ್ತಕ್ಕಂಥ ನಾವು. ಸೊ ಅವ್ರ ಮಾದರಿಯ ಒಂದು ರೀತಿಯಲ್ಲಿ ಅವ್ರು ಏನು ಟೀಚ್ ಮಾಡ್ತಾಯಿದ್ರು, ಅವ್ರು ಹೆಂಗೆ ಮಕ್ಕಳ ಜೊತೆಗೆ ಇಂಟ್ರ್ಯಾಕ್ಷನ್ ಮಾಡ್ತಾಯಿದ್ರು, ಅವ್ರು ನನಗೆ ಮೇನ್ ಇನ್ಸ್ಪಿರೇಷನ್ ಸರ್. ಕಾಲೇಜಿನಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ಉಪನ್ಯಾಸಕರು ಇವನ್ ಕಾಯಂ ಉಪನ್ಯಾಸಕರಿಗಿಂತ ಮಿಗಿಲಾಗಿ ಪಾಠ ಮಾಡ್ತಾರೆ ಸರ್. ಅದು ನಮಗೆ ಅಡ್ವಾಂಟೇಜ್ ಇರ್ತಕ್ಕಂಥದ್ದು. ಒಂದು ಸಂದರ್ಭದಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ಕ್ಲಾಸ್ ಹೋಗ್ಲಿಕ್ಕೆ ನಾನು ಮುಂದೆ ನೀವು ಮುಂದೆ ಅಂತೇಳಿ ಒಂಥರ ಪೈಪೋಟಿ ನಡೆಸಿರ್ತಾರೆ ಅವರು. ಅದು ನನಗೆ ಭಾಳ ಖುಷಿ ಆಗುತ್ತೆ. ಅದಕ್ಕೆ ಆಮೇಲೆ ಇಲ್ಲಿ ಇರ್ತಕ್ಕಂಥ ಉಪನ್ಯಾಸಕರು ಯಾರು ಒಂಥರ ಕೆಳ ಹಂತದಿಂದ ಬಂದಿರ್ತಕ್ಕಂಥವ್ರು ಸರ್. ಅವ್ರು ಏನಂದರೆ ಈಗ ಸುಮಾರು 2-3 ಗೋಲ್ಡ್ ಮೆಡಲಿಸ್ಟ್ ಇದ್ದಾರೆ. ಗೋಲ್ಡ್ ಮೆಡಲಿಸ್ಟ್ ಈಗ ಕಾಮರ್ಸಲ್ಲಿ ಒಬ್ಬರು, ಆಮೇಲೆ ಪೊಲಿಟಿಕಲ್ ಸೈನ್ಸ್ ಒಬ್ಬರು, ಇನ್ನೊಬ್ಬರು ಎಲ್ಲ ಸೋಷಿಯಾಲಜಿ ಅವರು PhD ಆಗಿದ್ದವರು ಸೋಷಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ. ಆಮೇಲೆ ಇವರು ಕೂಡ ಹೈಸ್ಕೂಲು ಲೆವೆಲಿಂದಲೇ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಭಾಳ ಏನಂದರೆ ಮಕ್ಕಳಿಗೆ ಅರ್ಥವಾದ ಒಂದು ರೀತಿಯಲ್ಲಿ ಪಾಠ ಮಾಡ್ತಾರೆ ನೋಡ್ರಿ. ಹಾಗಾಗಿ ಅದು ಪರ್ಸೆಂಟೇಜ್ ತಾನೇ ಇನ್ಕ್ರೀಸ್ ಆಗಿಬಿಡ್ತದೆ. ನಮಗೆ ಒಂದು ಕೆಲಸ ಇಂಥದ್ದು ಹೇಳ್ಬಿಟ್ರೆ, ಯಾಕಂದ್ರೆ ನೀವು ಹೇಳಿದ್ರಿ ಒಂದು ಮಾತಾಗಲೇ, ಈ ಕಾಲೇಜ್ ಕೆಲಸ ಅಂತ ಬಂದಾಗ ಪ್ರಿನ್ಸಿಪಾಲ್ ಒಬ್ಬರೇ ಮಾಡೋಕ್ಕಾಗಲ್ಲ, ನೀವೆಲ್ಲ ಸಹಕರಿಸ್ತಾರೆ ಅಂತೇಳಿ ಆ ವಿಚಾರ ತಗೊಂಡಾಗ ನಾನು ಏನೇ ಕೆಲಸ ಹೇಳಿ ಆ ಕೆಲಸ ವಹಿಸ್ಕೊಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡಿದ್ವಿ, ನಮ್ಮ 2 ಲೆಕ್ಚರ್ಸ್ ನಾನು ಸುಲಭ ಕಳಿಸ್ಕೊಟ್ಟೆ. ಆ್ಯಕ್ಚುಲಿ ನಾನು ಆ ಮೀಟಿಂಗ್ ಅಟೆಂಡ್ ಆಗಬೇಕಾಯ್ತು. ಆ ಮಾಹಿತಿ ಕೊಟ್ಬಿಟ್ಟು ನೀವು ಸ್ವಲ್ಪ ನನ್ನ ಕೆಲಸ ಇದೆ ಅಂತೇಳಿ ಅವ್ರಿಗೆ ಕಳಿಸ್ಕೊಟ್ಟೆ ನಾನು. ಹಾಗೆ ಅಷ್ಟೊಂದು ನಾವೇನು ಕೆಲಸ ಹೇಳ್ತೀವೋ ಅದ್ರ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ಆಮೇಲೆ ಹೆಂಗೆ ಅಂದರೆ ಇದು ನನಗೆ ಭಾಳ ಖುಷಿ ಆಗುತ್ತೆ, ಒಂದು ಕುಟುಂಬ ಇದ್ದಂಗೆ. ನಾ ಎಸ್ಪೆಷಲಿ ಈಗ ನಮ್ಮ ಸ್ಥಳೀಯರಾಗಿರ್ತಕ್ಕಂಥ ಹೊನ್ನೂರು ಸ್ವಾಮಿ ಅಂತ ಒಬ್ಬರು ಇದ್ದಾರೆ. ಅವ್ರು ಕನ್ನಡ ಬೋಧನೆ ಮಾಡ್ತಾರೆ. ನನ್ನ ಅನುಪಸ್ಥಿತಿಯಲ್ಲಿ ಎಲ್ಲ ಅವರೇ ನೋಡ್ಕೊಂಡು ಹೋಗ್ತಾರೆ. ಅದರಿಂದ ಈ ವಯಸ್ಸಾಗ ನಾವು ಇದು ಗೌರ್ಮೆಂಟ್ ಕಾಲೇಜಲ್ಲಿ ಇರ್ತಕ್ಕಂಥ ಈ ಕಾಯಂ ಸಿಬ್ಬಂದಿ ಇರ್ತಾರಲ್ಲ, ಅವರೇ ನಮಗೆ ಯಾಕೆ ಬೇಕು ಪ್ರಿನ್ಸಿಪಾಲ್ರು ಅಂಥೇಳಿ ಜಾಸ್ಕೊಂಡು ಹೋಗ್ತಕ್ಕಂಥ ಹೆಚ್ಚಿನ ಅವಕಾಶ ಕೊಡ್ತೀವಿ ನಾವು. ಇವ್ರು ಹಂಗಲ್ಲ, ನಾನು ಇಲ್ಲ ಅಂತ ಹೇಳಿದ್ರೆ ಒಂದು ಮಾತು ಹೇಳ್ತೀನಿ ನಾನು, ಹೀಗೆ ಹೊನ್ನೂರು ಸ್ವಾಮಿ ಅಂತ ಹೇಳ್ಬಿಟ್ಟು ಅವರು ಎಲ್ಲ ಅಚ್ಚುಕಟ್ಟಾಗಿ ನೋಡ್ಕೊಂಡು ಹೋಗ್ತಾರೆ. ಜವಾಬ್ದಾರಿ ಯಾವುದಾದ್ರು ಮೀಟಿಂಗ್ ಹೋದಾಗ ಅಥವಾ ನಾನೇನಾರ ಒಂದು ವೈಯಕ್ತಿಕ ರಜೆ ಹಾಕಿದಾಗ ಸಂಪೂರ್ಣ ಜವಾಬ್ದಾರಿ ತೊಗೊಂಡು, ಆಮೇಲೆ ಎಲ್ಲ ಲೆಕ್ಚರ್ಸ್ ಕೂಡ ಅವರೊಬ್ಬೇ ಅಂತ ಅಲ್ಲ, ಎಲ್ಲ ಲೆಕ್ಚರ್ಸ್ ಕೂಡ ಈ ಕಾಯಂ ಉಪನ್ಯಾಸಕ ಹೆಂಗೆ ಕೆಲಸ ನಿರ್ವಹಿಸ್ತಾರೋ ಅಷ್ಟೇ ಒಂದು ಶಿಸ್ತುಬದ್ಧದಿಂದ ಕಾರ್ಯನಿರ್ವಹಿಸ್ಕೊಂಡು ಹೋಗ್ತಾರೆ. ಸೊ ಅದು ನನಗೆ ಒಂದು ಅಡ್ವಾಂಟೇಜ್ ಅಂತ ಭಾವಿಸ್ತಾರೆ. ಅಲ್ಲಿ ನಾನು ನಮ್ಮ ಪೋಷಕರಿಗೆ ಮನವಿ ಮಾಡ್ಕೊಳ್ಳೋದು ಇಷ್ಟೇ. ನಾನು ಯಾಕಂದರೆ ಪರೀಕ್ಷೆ SSLC ಪರೀಕ್ಷೆ ಬರೋ ಸಂದರ್ಭದಲ್ಲಿ ನಮ್ಮ ಎಲ್ಲ ಉಪನ್ಯಾಸಕರನ್ನು ಕರ್ಕೊಂಡ್ಬಿಟ್ಟು ಈ ಹಾವಿನಾಳು, ಆಮೇಲೆ ಬುದ್ದಾಟ್ನೂರು, ಆಮೇಲೆ ನಮ್ಮ ಸಿಂಗೇರಿ ಗ್ರಾಮದಲ್ಲಿರ್ತಕ್ಕಂಥ ಸುಮಾರು 4 ಹೈಸ್ಕೂಲು ಅವನ್ನೆಲ್ಲ ಭೇಟಿ ಮಾಡಿಬಿಟ್ಟು ನಮ್ಮ ಕಾಲೇಜಿಗೆ ಸೇರಿಸಿ, ನಮ್ಮ ಕಾಲೇಜಿನಲ್ಲಿ ಏನೇನು ಅನುಕೂಲತೆ ಇದೆ, ನಮ್ಮ ಕಾಲೇಜಿನಲ್ಲಿರ್ತಕ್ಕಂಥ ಒಂದು ಅನುಕೂಲಗಳಿಂದ ನಿಮ್ಮ ಮಕ್ಕಳು ಹೇಗೆ ಪ್ರಗತಿ ಹೊಂದ್ತಾರೆ ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ಮುಟ್ಟೋ ಹಾಗೆ ಪ್ರತಿ ವರ್ಷ ಮಾಡ್ಕೊತ ಬರ್ತೀನಿ ನಾನು. ಬಟ್ ಅದೇನೋ ಪೋಷಕರು ನಮ್ಮ ಕಾಲೇಜಿನ ಬಗ್ಗೆ ಅದು ಮಾಡಿದಾಗ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ಸಂಖ್ಯೆ ಸುಮಾರು ಒಂದು ವರ್ಷ ಐ ಥಿಂಕ್ 2020-21 ಸಾಲಿನಲ್ಲಿ 120 ಸ್ಟ್ರೆಂತ್ ಹೋಯ್ತು ಸರ್. 120. ಬಟ್ ಬರ್ಬಾರ್ದಾಗ ಏನಾಗುತ್ತೆ ಗೊತ್ತಿಲ್ಲ. ಮತ್ತು ವಿದ್ಯಾರ್ಥಿಗಳು ಒಂದು ಡಿಮೆರಿಟ್ ಹೇಳ್ತಾರೆ ಸರ್, ಏನಂದರೆ ಕಾಲೇಜು ಊರಿಂದ ಸುಮಾರು 2 ಕಿಲೋಮೀಟ್ರ್ ದೂರ ಇದೆ, ಸೇಫ್ಟಿ ಇಲ್ಲ ಅಂತ ಈ ಒಂದು ಇದು ಹೇಳ್ತಾರೆ. ಸೊ ನಮ್ದು ಏನಾದರೂ ಅಭಿಪ್ರಾಯ, ಇವತ್ತು ಈ ಒಂದು ಯಾಂತ್ರಿಕ ಜೀವನದಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈ ಬಸ್ನೇ ಹೋಗೋದು ಬಸ್ನೇ ಬರೋದು ಅದೇ ಆಗೋದ್ರಿಂದ ನಮಗೆ ವ್ಯಾಯಾಮ ಇಲ್ದಂಗೆ ಆಗಿಬಿಟ್ಟಿದೆ. ಸೊ ಈಗ 2 ಕಿಲೋಮೀಟ್ರ್ ದೂರ ಅಂದರೆ ಹೋಗುವಾಗ 2 ಕಿಲೋಮೀಟ್ರ್ ಬರುವಾಗ 2 ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಮಕ್ಕಳು ದೈಹಿಕವಾಗಿ ಕೂಡ ಸದೃಢ ಆಗ್ತಾರೆ. ಸೊ ಆ ದೃಷ್ಟಿಯಿಂದ ನಾನು ಪೋಷಕರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಕಾಲೇಜ್ ದೂರ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಕಾಲೇಜಿನ ದಯವಿಟ್ಟು ನೀವು ದೂರ ತಗೊಳ್ಬೇಡಿ. ಬರೋ ವರ್ಷಗಳಾದರೂ ಕೂಡ ನಮ್ಮ ಕಾಲೇಜಿಗೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಯಾಕಂದರೆ ನಾವು ಸೇವೆ ಮಾಡಲಿಕ್ಕೆ, ಈ ಗ್ರಾಮದ ಸೇವೆ ಮತ್ತು ಈ ಒಂದು ಕಾಲೇಜಿನ ಸೇವೆ ಮಾಡಲಿಕ್ಕೆ ನಾವು ಸದಾ ಸನ್ನದ್ಧರಾಗಿದ್ದೀವಿ. ಯಾಕಂದರೆ ಒಂದು ಕೈಯಿಂದ ನಾವು ಚಪ್ಪಾಳೆ ತರಲಿಕ್ಕೆ ಸಾಧ್ಯ ಇಲ್ಲ.
ಒಂದು ಚಪ್ಪಾಳೆ ಶಬ್ದ ಬರ್ಬೇಕಪ್ಪ ಅಂದರೆ ಈ ಕಡೆಗೆ ನಮ್ಮ ಶಿಕ್ಷಕ ವರ್ಗ ಮತ್ತು ನಮ್ಮ ವರ್ಗ ಕೂಡ ಒಂದು ಕ್ಲಾಪ್ಸ್ ಕೊಟ್ಟರೆ ಆ ಕಡೆಯಿಂದ ಪೋಷಕರು ಕೂಡ ಒಂದು ಕ್ಲಾಪ್ಸ್ ಹಾಕಿದರೆ ಒಂದು ದೊಡ್ಡ ಶಬ್ದ ಒಂದು ಚಪ್ಪಾಳೆಯನ್ನು ತಟ್ಟಬಹುದು. ಆ ಒಂದು ಹಿನ್ನೆಲೆಯಲ್ಲಿ ನಾನು ಎಲ್ಲ ಪೋಷಕ ಮಹಾಶಯರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೀನಿ, ಈ ಬರುವ ವರ್ಷ ನಾವು ಈಗಾಗಲೇ ಮೊನ್ನೆ ನಮ್ಮ ಇಲಾಖೆ ಒಂದು ಪೋಷಕರ ಮಹಾಸಭೆ ಅಂತ ಮಾಡಿತ್ತು. ಅದ್ರಲ್ಲಿ ನಾವೇನು ಮಾಡಿದ್ವಿ, ನಮ್ಮ ಸಿರಿಗೆರೆ ಗ್ರಾಮದ ತುಂಬ ಈ ಜಾಗೃತಿ ಅಭಿಯಾನ ಮಾಡಿದ್ವಿ. 2025-26 ಸಂಬಂಧಪಟ್ಟಿರ್ತಕ್ಕಂಥ ಈ ದಾಖಲಾತಿ ಆಂದೋಲನ ನಮ್ಮ ಇಲಾಖೆ ನಿರ್ದೇಶನ ಕೊಟ್ಟಿತ್ತು. ಸೊ ಆ ಪ್ರಕಾರ ನಾವು ಅಲ್ಲಿ ಆ ಜಾಗೃತಿ ಆಂದೋಲನ ಮಾಡಿಬಿಟ್ಟು ಪೋಷಕರಲ್ಲಿ ನಾವು ಆ ಬಗ್ಗೆ ಜಾಗೃತಿ ಮೂಡಿಸಿದ್ದೀವಿ. ಸೊ ಇನ್ನು ಮುಂಬರೋ ದಿನಗಳಲ್ಲಿ ಕೂಡ ನಾವೇನು ಈಗ ಕಾರ್ಯಕ್ರಮ ಹಾಕೊಂಡಿದ್ವಿ ಅಂದರೆ ಈ ನಮ್ಮ ಕಾಲೇಜಿನ ಫೀಡ್ಬ್ಯಾಕ್, ಈಗ ಮುದ್ದೋಟನೂರು ಬರುತ್ತೆ, ಆಮೇಲೆ ಹಾನಾಳು ಬರುತ್ತೆ, ಈ ಕಡೆ ಗುಂಡಿಯೂರು ಬರುತ್ತೆ. ಸೊ ಅಲ್ಲಿರ್ತಕ್ಕಂಥ ಸ್ಥಳೀಯ ಪ್ರೌಢಶಾಲೆಗಳಿಗೆ ಭೇಟಿ ಕೊಟ್ಬಿಟ್ಟು ಎಷ್ಟು ಸಾಧ್ಯವೋ ಅಷ್ಟು ಕಾಲೇಜಿನ ಒಂದು ಸಂಖ್ಯೆಯನ್ನು ಹೆಚ್ಚಿಸ್ಬೇಕಂತಕ್ಕಂಥ ಪ್ರಯತ್ನ ಮಾಡ್ತೀವಿ. ಸೊ ಆ ಪ್ರಯತ್ನಕ್ಕೆ ನಮಗೆ ನಾನು ಹೇಳಿದ್ನಲ್ಲ, ಪೋಷಕರು ಕೂಡ ಸಪೋರ್ಟ್ ಕೊಡಬೇಕು. ಆ ಪೋಷಕರು ಸಪೋರ್ಟ್ ಸಿಗ್ತಪ್ಪ ಅಂದರೆ ನಾವು ಒಳ್ಳೆಯ ರೀತಿಯಲ್ಲಿ ಕಾಲೇಜನ್ನ ಡೆವಲಪ್ ಮಾಡ್ಬೋದು ಅಂತಕ್ಕಂಥ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀವಿ.